ಗೃಹಲಕ್ಷ್ಮಿ ಹಣದಲ್ಲಿ ನೀವು ಸ್ಕೂಲಿಗೆ ಒಂದು ಫಿಲ್ಟರ್ ಕೊಟ್ಟಿದ್ದೀರಿ. ಏನಕ್ಕೆ ಏನು ಅನ್ನಿಸ್ತು ನಿಮಗೆ? ಯಾಕೆ ಆ ಥರ ಕೊಡಬೇಕು ಅನ್ನಿಸ್ತು? ಕೊಡಬೇಕು ಅಂತ ನಮ್ಮವ್ರು ಬಂದು ಶಾಲೆ ಹತ್ರಕ್ಕೆ ಬಂದಿದ್ರೆ ಅವ್ರಿಗೆ ಗೊತ್ತಾಯ್ತು ವಿಷಯ. ಪಾಪ ಮಕ್ಕಳಿಗೆ ಕುಡಿಯೋಕ್ಕೆ ನೀರು ಇಲ್ಲ, ಸಹಾಯ ಮಾಡೋಣ ಅಂತ. ಅವರು ನೀರು ಕುಡಿಯೋಕ್ಕೆ ತೊಂದರೆ ಆಗ್ತಾಯಿದೆ, ಬಾಟ್ಲಲ್ಲಿ ಬಂದು ನೀರು ಕುಡಿತಾ ಇದೆ, ಒಂದು ಟ್ಯಾಂಕ್ ಬೇಕಂತೆ, ಟ್ಯಾಂಕ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಬಂದು. ಅದಕ್ಕಾಗಲಿ ನನ್ನ ಹತ್ರನೂ ಗೃಹಲಕ್ಷ್ಮಿ ದುಡ್ಡು ಸ್ವಲ್ಪ ಇದೆ, ಸಹಾಯ ಮಾಡೋಣ ಮಕ್ಕಳಿಗೆಲ್ಲ, ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಶಾಲೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡು ಸ್ವಲ್ಪ ಗೃಹಲಕ್ಷ್ಮಿ ದುಡ್ಡು ಎರಡೂ ಸೇರಿಸಿ ಒಂದು ಅಳಿಲು ಸೇವೆ ಮಾಡೋಣ, ನನಗೂ ತೃಪ್ತಿ ಆಗುತ್ತೆ. ನಾನು ಟೀಚರ್ ಕೆಲಸದಲ್ಲೇ ಇದ್ದೆ, ನನಗೂ ಮಕ್ಕಳು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಸಹಾಯ ಮಾಡಿದ್ವಿ. ಎಷ್ಟು ಹಾಕ್ಸಿದ್ರಿ ಮೇಡಮ್? ಗೃಹಲಕ್ಷ್ಮಿ ಅದು ಎಷ್ಟಿತ್ತು? ಗೃಹಲಕ್ಷ್ಮಿ ಹಣ ಎಷ್ಟಿತ್ತು? ನೀವೆಷ್ಟು ಹಾಕಿದ್ರಿ? ಗೃಹಲಕ್ಷ್ಮಿ 35-36 ಸಾವಿರ ಇತ್ತು. ಅದ್ರ ಜೊತೆಗೆ ಸೇರಿಸಿ ಮಿಕ್ಕಿದ್ದು ನನ್ನ ಹತ್ರ ಇರೋದು ಸ್ವಲ್ಪ ಸಹಾಯ ಮಾಡಿದ್ರು ಸೇರಿಕೊಂಡು. ಈ ಗೃಹಲಕ್ಷ್ಮಿ ಅನ್ನೋದು ಮಹಿಳೆಯರಿಗೆ ಯೂಸ್ ಆಗ್ತಿದೆಯಾ ಮೇಡಮ್? ಅನುಕೂಲ ಆಗ್ತಿದೆಯಾ ಗೃಹಲಕ್ಷ್ಮಿ ಹಣ ಅನ್ನೋದು? ತುಂಬ ಅನುಕೂಲ ಆಗ್ತಾ ಇದೆ. ಇವಾಗ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಚಾರ್ಜು, ಬಸ್ ಚಾರ್ಜ್ಗಳು ಅದೆಲ್ಲ ಜಾಸ್ತಿ ಇತ್ತು ರೇಟ್ಗಳು. ಇವಾಗ ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದು.